ಇನ್ನು ವಕೀಲ ದೇವರಾಜೇಗೌಡ ಸಿಡಿಸಿದಂತಹ 100 ಕೋಟಿ ಬಾಂಬ್ಗೆ ಮದ್ದೂರು ಶಾಸಕ ಒಂದು ರಿವರ್ಸ್ ಬಾಂಬ್ ಸಿಡಿಸಿದ್ದಾರೆ. ಅವನು ಕುಮಾರಸ್ವಾಮಿಯವರ ನಾಟಕ ಮಂಡಳಿಯ ಸದಸ್ಯ. ಮಾಜಿ ಸಿಎಂ ಕುಮಾರಸ್ವಾಮಿಯವರ ನಾಟಕ ಮಂಡಳಿಯ ಸದಸ್ಯ ಆತ. 100 ಕೋಟಿ ಆಫರ್ ಕೊಟ್ಟಿದ್ರೆ ಯಾವ ಕಾರಣಕ್ಕಾಗಿ ಆತ ಸುಮ್ಮನಿದ್ದ? ಇಷ್ಟು ದಿನ ಏನೋ ಬಾಯಿಗೆ ಮಣ್ಣು ತುಂಬಿಕೊಂಡಿದ್ನ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಜೈಲಿಗೆ ಹೋದ ಮೇಲೆ ಯಾವ ಕಾರಣಕ್ಕಾಗಿ ಈ ವಿಚಾರವನ್ನ ಹೇಳಿದಾನೆ? ಅಷ್ಟು ಸಾಚ ಇದ್ದ ಮೇಲೆ ಆಗಲೇ ಈ ವಿಚಾರವನ್ನ ಹೇಳಬಹುದಾಗಿತ್ತಲ್ಲ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಆಫರ್ ಮಾಡಿದ್ದಾಗಲೇ ಕಂಪ್ಲೇಂಟ್ ಕೂಡ ಕೊಡಬಹುದಾಗಿತ್ತು. ಇವರೆಲ್ಲ ಚಿಲ್ಲರೆ ಗಿರಾಕಿಗಳು ಅಂತ ಮದ್ದೂರು ಶಾಸಕ ಉದಯ್ ಗೌಡ ಲೇವಡಿ ಮಾಡಿದ್ದಾರೆ. ನೋಡ್ರಿ, ಅವನು ಕುಮಾರಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ಒಬ್ಬ ಸದಸ್ಯ. 100 ಕೋಟಿ ಆಫರ್ ಮಾಡಿದರೆ ಇಷ್ಟು ದಿವಸ ಏನು ಬಾಯಿಗೆ ಮಣ್ಣು ತುಂಬ್ಕೊಂಡಿದ್ನ? ಜೈಲಿಗೆ ಹೋದ್ಮೇಲೆ ಈ ವಿಚಾರ ಯಾಕೆ ಹೇಳಬೇಕಿತ್ತು? ಅಷ್ಟು ಸಾಚ ಇದ್ರೆ ಅವನು ಮಾಡಿದಾಗೆ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ. ಅವನೇನು ತಿಳುವಳಿಕೆ ಇಲ್ದವನ? ಅವನು ಒಬ್ಬ ವಕೀಲ, ಒಬ್ಬ ಪಾರ್ಟಿ ಮುಖಂಡ, ಒಂದು ಪಾರ್ಟಿಯಿಂದ ಕಂಟೆಸ್ಟ್ ಮಾಡಿದಂಥವನು ಹೇಳ್ಬೇಕಾಗಿತ್ತಲ್ವ? ಜೈಲಿಗೆ ಹೋದ್ಮೇಲೆ ಅವನ ತಪ್ಪು ಮುಚ್ಕೊಳ್ಳೋಕ್ಕೆ ಬೇರೆಯವ್ರ ಮೇಲೆ ಬಾಯಿಗೆ ಬಂದಿದ್ದು ಮಾತಾಡಿದ್ರೆ ಹೆಂಗೆ? 100 ಕೋಟಿಗೆ ಏನು 100 ಕೋಟಿ ತೂಕ ಎಷ್ಟು ಅಂತ ಅವ್ರಿಗೆ ಗೊತ್ತಿದೆಯಾ ಅವನಿಗೆ? ಸುಮ್ಮನೆ ಬಾಯಿಗೆ ಬಂದಾಗ ಏನೋ ಮಾತಾಡ್ಬಿಟ್ರೆ ಏನು ಜನ ನಂಬ್ಕೊಬಿಡ್ತಾರ? ಜನ ಏನು ದಡ್ರಲ್ಲ. ಇವೆಲ್ಲ ಪ್ಲಾನ್ ಮಾಡ್ಕೊಂಡು ಇವೆಲ್ಲ ಸುಮ್ಮನೆ ಅಲಿಗೇಷನ್ ಮಾಡಿ ಅವ್ರ ಮೇಲೆ ಇರೋ ಆರೋಪಗಳನ್ನ ಮುಚ್ಕೊಳ್ಳೋಕೆ ಇವೆಲ್ಲ ನಾಟಕ ಆಡ್ತಾರೆ ಅಂತ. ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಹೋಗೋದಾಯ್ತಲ್ಲ. ಇವರು ಹೊರಗಡೆನೇ ಇದ್ದಿದ್ದಲ್ವಾ ಇಷ್ಟು ದಿವಸ? ಏನು ಮಾಡ್ತಿದ್ದ ಇಷ್ಟು ದಿವಸ? ಒಬ್ಬ ವಕೀಲಾಗಿ ಇವು ಜವಾಬ್ದಾರಿ ಇಲ್ವಾ? ಏನು ಅನ್ಎಜುಕೇಟೆಡ, ಅನಾಗರಿಕ ಅವನು? ಇಷ್ಟು ದಿವಸ ಏನು ಮಾಡ್ತಿದ್ದ? ಜೈಲಿಗೆ ಹೋದ್ಮೇಲೆ ಇವ್ರನ್ನೆಲ್ಲ ತಪ್ಪು ಮುಚ್ಕೊಳ್ಳೋಕೆ ಸುಮ್ಮನೆ 100 ಕೋಟಿ 1000 ಕೋಟಿ ಏನು ಬೆಲೆ ಇಲ್ವಾ ದುಡ್ಡಿಗೆ? ಗುಟ್ಟಾಕಿ ಇವೆಲ್ಲ ಚಿಲ್ಲರೆಗಳು ಅವ್ರ ಮಾತಲ್ಲಿ. ನೋಡ್ರಿ,